ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಯಾವಾಗ ಪ್ರಕಟ ಆಯಿತು ವಿಪರೀತವಾಗಿ ಚೀಮಾರಿಯನ್ನ ಜನ ಹಾಕಿದ್ರು. ಇನ್ಯಾರ ಆಸ್ತಿ ಅಂತ ಪ್ರಶ್ನೆಯನ್ನ ಕೇಳೋದಕ್ಕೆ ಸ್ಟಾರ್ಟ್ ಆದ್ರು. ಹೀಗಾಗಿ ವಿವಾದ ಸೃಷ್ಟಿ ಆಗ್ತಾ ಇದ್ದ ಹಾಗೆ ಮೌನಕ್ಕೆ ಜಾರ್ಕೊಂಡ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿಯಲ್ಲ ಅಂತ ವಿವಾದದ ಕಿಡಿ ಹೊತ್ತಿಸಿದ ಬಳಿಕ ವಿವಾದ ಜಾಸ್ತಿ ಆಗ್ತಾನೆ ಸೈಲೆಂಟ್ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾತಿಗೆ ವಿಪಕ್ಷ ಹಾಗೂ ರಾಜಮನೆತನದಿಂದ ಭಾರಿ ವಿರೋಧ ವ್ಯಕ್ತ ಆಯಿತು. ಸ್ಪಷ್ಟನೆ ಕೊಡೋಕೆ ಹೋಗಿ ಮತ್ತೊಂದು ವಿವಾದವನ್ನು ಡಿ.ಕೆ. ಶಿವಕುಮಾರ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನೋ ಕಾಮೆಂಟ್ಸ್ ಅಂತ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈಗ ವಿಪಕ್ಷಗಳಿಂದ ಡಿ.ಕೆ. ಶಿವಕುಮಾರ್ ವಿರುದ್ಧ ಚಾಮುಂಡೇಶ್ವರಿ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಮಾತಾಡಿ ವಿವಾದ ಮಾಡಿಕೊಂಡ ಡಿ.ಕೆ.ಶಿ ಈಗ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ. ಈಗ ಮೌನವೇ ಉತ್ತರನ ಅಥವಾ ವಿಪಕ್ಷಗಳಿಗೇನಾದರೂ ಕೌಂಟ್ರ್ ಕೊಡೋದಕ್ಕಾಗತ್ತಾ, ಕೊಟ್ಟರೆ ಹೆಂಗೆ ಅನ್ನೋದು ಪ್ರಶ್ನೆ. ಆಮೇಲೆ ಮಾತಾಡಿ ಈ ವಿಚಾರದಲ್ಲಿ ಲಾಭ ಗಳಿಸೋದಕ್ಕಿಂತ ಹೆಚ್ಚಾಗಿ ನಷ್ಟವನ್ನು ಗಳಿಸ್ತಾ ಇದೆ ಕಾಂಗ್ರೆಸ್. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಈಗ ಕನ್ನಡ ಭಾಷೆ ಆ ಹೆಣ್ಮಗಳು ಬರೋದಪ್ಪ, ನೀವ್ ಯಾಕೆ ಬರಿತಾ ಇದ್ದೀರಾ ಅಂತ ಕ್ವಶನ್ ಮಾಡಲಿಲ್ಲ. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚಾರ, ಇದು ಸಾಂಸ್ಕೃತಿಕ ಆಚಾರ. ಇಟ್ ಇಸ್ ಎ ಕಲ್ಚರ್. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ. ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದು ಇಲ್ಲ. ಸಂವಿಧಾನಾತ್ಮಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು, ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ. ಕೆಲವ್ರಿಗೆ ಏನಾಗಿದೆ, ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ. ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವವನ್ನ ನಾವು ಕಳಿಯೋದ್ರ ನಾವು ಎಸ್.ಎಲ್. ಭೈರಪ್ಪ ಅವ್ರನ್ನೂ ಕರೆದ್ವಿ. ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ ಸರ್. ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅದು ಬರುವಂತಹ 100 ವರ್ಷಗಳಲ್ಲಿ ಇದು ನಡ್ಕೊಂಡೇ ಹೋಗಬೇಕು. ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ.